ನಾನು ನಿಮಗೆ ವಾರಾಣಸಿಗೆ ಹೋಗ್ತಾ ಇದ್ದೀವಿ, ಅಂದರೆ ಉತ್ತರ ಭಾರತದ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದೆ. ಅದಕ್ಕೆ ನಾನು ಏನೇನು ತೊಗೊಂಡು ಹೋಗ್ತಾ ಇದ್ದೀನಿ ಮತ್ತು ಯಾವ ರೀತಿ ನಾನು ಬೇರೆ ವಸ್ತುಗಳನ್ನು ಎಲ್ಲಿ ಯಾವ ಬ್ಯಾಗಲ್ಲಿ ಇಟ್ಕೋತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋವನ್ನು ಮಾಡ್ತೀನಿ. ನಮಸ್ತೆ, ನೀವೆಲ್ಲ ದೇವ್ರ ದಯೆಯಿಂದ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋವನ್ನು ನಾನಿವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ನೋಡಿ, ನಾನು ಟೋಟಲಾಗಿ ನಾವು ಹೋಗ್ತಾ ಇರೋದು 15 ದಿನ ಹೋಗ್ತಾ ಇದ್ದೀವಿ. ಅದಕ್ಕೆ ನಾನು 15 ಡ್ರೆಸ್ಗಳನ್ನು ತಗೊಂಡಿದ್ದೀನಿ. ಈ 15 ಡ್ರೆಸ್ಸಲ್ಲಿ ನಾನು ಸುತ್ಕೊಂಡು ಬರಬೇಕು ಅಂತ ಅಂದ್ಕೊಂಡಿದ್ದೀನಿ ಉತ್ತರ ಭಾರತವನ್ನು. ಮತ್ತು ನಾನು ಜಾಸ್ತಿ ಈ ಕಂಫರ್ಟಾಗಿರುವಂತಹ ಕಾಟನ್ನವು ತಗೊಂಡಿದ್ದೀನಿ. ಏಕೆಂದರೆ ನಮ್ಮ ಮೈಗೆ ಯಾವುದು ಒಳ್ಳೆಯದೋ ಅದನ್ನು ತಗೊಂಡು ಹೋದರೆ ನಾವು ಆರಾಮವಾಗಿ ಹಾಕ್ಕೊಂಡು ಸುತ್ತಾಡಬಹುದು ಮತ್ತು ಆರಾಮವಾಗಿ ನೋಡಿಕೊಂಡು ಹುಷಾರಾಗಿ ಬರಬಹುದು. ಅದಕ್ಕೆ ನನ್ನ ಮೈಗೆ ಆಗುವಂತಹ ಕಾಟನ್ ಬಟ್ಟೆಗಳನ್ನೇ ನಾನು ಜಾಸ್ತಿ ಡ್ರೆಸ್ಗಳನ್ನು ತಗೊಂಡಿದ್ದೀನಿ. ಇದರಲ್ಲಿ 15 ಡ್ರೆಸ್ಸನ್ನು ತಗೊಂಡಿದ್ದೀನಿ. ಮತ್ತು ನೈಟಿಗೆ ಹಾಕ್ಕೊಳ್ಳೋದಕ್ಕೆ ನಾನು ಡ್ರೆಸ್ಗಳನ್ನು ತಗೊಂಡಿದ್ದೀನಿ. ನೈಟ್ಗೆ ಹಾಕ್ಕೊಳ್ಳೋಕ್ಕೆ ಕೆಳಗಡೆ ಇದೆ ಆ ಡ್ರೆಸ್ಗಳನ್ನು ತಗೊಂಡಿದ್ದೀನಿ. ಇದೆಲ್ಲ ಕಾಟನ್ ಡ್ರೆಸ್ಗಳು. ಇದರಲ್ಲಿ ಕಲಂಕಾರಿ ಡ್ರೆಸ್ಗಳು ಸಹ ಇದ್ದಾವೆ. ನಾನು ನಿಮಗೆ ಆಲ್ರೆಡಿ ವಿಡಿಯೋನ ಹಾಕಿ ತೋರಿಸಿದ್ದೀನಿ. ಕಲಂಕಾರಿ ಎಷ್ಟು ಮೃದುವಾಗಿರುತ್ತೆ, ಎಷ್ಟು ಒಳ್ಳೆಯದು ಮೈಗೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಕಾಟನ್ ಬಟ್ಟೆಯನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ. ನೋಡಿ, ಇದು ಯೆಲ್ಲೋ ಕಲರ್ಗೆ ಬ್ಲೂ ಕಲರು ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಇದೊಂದು ಡ್ರೆಸ್ಸನ್ನು ತಗೊಂಡಿದ್ದೀನಿ. ಮತ್ತು ಇದರಲ್ಲಿ ನನಗೆ ವೇಲ್ಗಳು, ನೈಟ್ ಡ್ರೆಸ್ಗಳು ಮತ್ತು ಚಳಿ ಆದರೆ ಹಾಕ್ಕೊಳ್ಳೋಕ್ಕೆ ಪ್ಯಾಂಟು. ಈ ಚಳಿ ಆದರೆ ಹಾಕ್ಕೊಳ್ಳೋಕ್ಕೇ ಒಂದು ಪ್ಯಾಂಟನ್ನು ಕೊಟ್ಟಿದ್ದಾರೆ ನನ್ನ ಮಕ್ಕಳು, ನನ್ನ ಸೊಸೆ. ಇದನ್ನು ಸಹ ತಗೊಂಡಿದ್ದೀನಿ. ಇದರಲ್ಲಿ ವೇಲ್ಗಳಿದ್ದಾವೆ ಮತ್ತು ಇದರೊಳಗಡೆ ಇನ್ನರ್ ವೇಸ್ಗಳು ಸಹ ಇದ್ದಾವೆ. ಅದೆಲ್ಲ ತೋರ್ಸೋಕ್ಕಾಗಲ್ಲ, ಇಷ್ಟು ಮಾತ್ರ. ನೈಟ್ ಡ್ರೆಸ್ಸು, ವೇಲು ಮತ್ತು ನಾನು ಈ ಚೂಡಿದಾರ್ಗಳನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನು ಇದು ನಮಗೆ ಬೇಕೇ ಬೇಕು, ಏಕೆಂದರೆ ನಿಮಗೆ ನಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ. ನನ್ನ ಪ್ರಯಾಣ ನಿಮ್ಮ ಜೊತೆ, ನನ್ನ ಪ್ರಯಾಣ ನಿಮ್ಮ ಜೊತೆ ಅಂತ ಹೇಳಿದ್ದೀನಿ. ಅದಕ್ಕೆ ಅಲ್ಲಿ ಹೋದಾಗ ಒಂದು ಸಣ್ಣ ಸಣ್ಣ ಆ ಊರಿನ ವಿಶೇಷತೆಯನ್ನು ನಿಮಗೆ ತಲುಪಿಸ್ಬೇಕು ಅಂತ ಹೇಳಿಬಿಟ್ಟು ನಾನು ಫೋನ್ ತೊಗೊಂಡು ಹೋಗ್ತೀನಿ ಮತ್ತು ಈ ಸೆಲ್ಫಿ ಸ್ಟಿಕ್ಕನ್ನು ಸಹ ತೊಗೊಂಡು ಹೋಗ್ತಾ ಇದ್ದೀನಿ. ಮತ್ತು ಈಗ ಚಳಿಕಾಲ ಅಲ್ವಾ, ಅದಕ್ಕೆ ನನ್ನ ಸೊಸೆ ಅಮ್ಮ ಈ ಡರ್ಮಾ ಇದ್ರದ್ದು ಮಾಯಿಶ್ಚರೈಸನ್ನು ತೊಗೊಳಮ್ಮ ಅಂತ ತೊಗೊಂಬಂದು ಕೊಟ್ಟಿದ್ದಾಳೆ. ಅದನ್ನು ಸಹ ನಾನು ತೊಗೊಂಡು ಹೋಗ್ತಿದ್ದೀನಿ. ಈ ಚಳಿಗಾಲಕ್ಕೆ ಮಾಯಿಶ್ಚರೈಸ್ ಆಗೇ ಇರಬೇಕು ನಾವು, ಇಲ್ಲಾಂದರೆ ಸ್ಕಿನ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಅದಕ್ಕೆ ಇದೊಂದು ಮರಿದಲ್ಲೇ ಇಟ್ಕೊಂಡಿದ್ದೀನಿ. ಮತ್ತು ನಮಗೆ ಲೇಡೀಸ್ ಅಲ್ವಾ, ಮೇಕಪ್ ಕಿಟ್ ಬೇಕೇ ಬೇಕು. ನಾನು ಲಿಪ್ಸ್ಟಿಕ್ಕು ಅವೆಲ್ಲ ಏನೂ ಹಾಕ್ಕೊಳ್ಳಲ್ಲ. ನೋಡಿ, ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಮತ್ತು ಕ್ಲಚ್ಚು. ಇದು ಕೊಬ್ಬರಿ ಎಣ್ಣೆ. ಕೊಬ್ಬರಿ ಎಣ್ಣೆ ನಾವೇ ಮಾಡಿಸ್ತೀವಿ, ನಮ್ಮ ತೋಟದ್ದು ಕೊಬ್ಬರಿನಲ್ಲಿ ನಾವೇ ಮಾಡಿಸ್ತೀವಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ. ಇದನ್ನು ಸಹ ಇಟ್ಕೊಂಡಿದ್ದೀನಿ. ಮತ್ತು ಬೇಕೇ ಬೇಕಲ್ವಾ ರಬ್ಬರ್ ಬ್ಯಾಂಡ್ಸ್, ಏರ್ ಬ್ಯಾಂಡ್ಸ್. ಮತ್ತು ಇದೊಂದನ್ನು ನಾನು ಹಚ್ಕೊತೀನಿ. ಪಾಂಡ್ಸ್ ವೈಟ್ ಬ್ಯೂಟಿ. ನೋಡಿ, ಅಮ್ಮ ವೈಟ್ ಬ್ಯೂಟಿ ಹಾಕ್ಕೊಂತಾರೆ. ಇದನ್ನೊಂದು ಇಟ್ಕೊಂಡಿದ್ದೀನಿ. ಮತ್ತು ಇದನ್ನು ತೋರಿಸ್ತೆ ಅನಿಸುತ್ತೆ, ಒಂದು ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ. ನೋಡಿ, ಸ್ಟಿಕ್ಕರು ಇಷ್ಟೇ ಸೈಜ್ ನಾನು ಇಟ್ಕೊಳ್ಳೋದು, ದೊಡ್ಡದು ಇಟ್ಕೊಳ್ಳಲ್ಲ ನಾನು. ಮತ್ತು ಇನ್ನೊಂದು ಕ್ಲಚ್ಚನ್ನು ತೊಗೊಂಡಿದ್ದೀನಿ. ಅಂದರೆ ತುಂಬ ಸಿಂಪಲ್ ಆಗಿರುವಂಥದ್ದೇ ನನಗೆ ಇಷ್ಟ ಆಗೋದು, ತುಂಬ ಗ್ರ್ಯಾಂಡ್ ಆಗಿರುವಂಥದ್ದು ಇಷ್ಟ ಆಗಲ್ಲ. ಇದು ಟ್ರಾನ್ಸ್ಪರೆಂಟ್ ಕವರ್ ಇರುವಂತಹ ಈ ಪರ್ಸನ್ನು ತೊಗೊಂಡಿದ್ದೀನಿ.
ಏನಿದೆ ಇದರಲ್ಲಿ ಅಂತ ಬೇಗ ಗೊತ್ತಾಗಲಿ, ಬೇಗ ಸಿಗಲಿ ಅಂತ ಹೇಳಿಬಿಟ್ಟು ನಾನು ಈ ಕವರನ್ನು ಅಂದರೆ ಪರ್ಸನ್ನು, ಇದಕ್ಕೆ ಜಿಪ್ಪು ಇದೆ, ಇದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ನಮ್ಗೆ ಏನು ಇಟ್ಟಿದ್ದೀವಿ ಅಂತ ಬೇಗ ಗೊತ್ತಾಗುತ್ತೆ, ಬೇಗ ಕೈಗೆ ಸಿಗುತ್ತೆ. ಅದಕ್ಕೆ ನಾನು ಇದನ್ನ ಇಟ್ಕೊಂಡಿದ್ದೀನಿ. ಇಷ್ಟೇ ನನ್ನ ಮೇಕಪ್ ಕಿಟ್. ನಾನು ಲಿಪ್ಸ್ಟಿಕ್ಕು, ಫೌಂಡೇಶನು ನ್ಯಾಚುರಲ್ ಆಗಿರಬೇಕು ಅನ್ನೋದೇ ನನಗೆ ಆಸೆ. ಅದಕ್ಕೋಸ್ಕರ ನಾನು ಇಷ್ಟನ್ನೇ ತೊಗೊಂಡಿರೋದು. ಇದೊಂದು ಎಕ್ಸ್ಟ್ರಾ ಈ ಸಲ ನನ್ನ ಸೊಸೆ ಬಲವಂತವಾಗಿ ತಂದುಕೊಟ್ಟವಳೆ, ಅದಕ್ಕೆ ಇದನ್ನು ಮಾತ್ರ ತೊಗೊಂಡಿದ್ದೀನಿ ಈ ಸಲ. ಮತ್ತು ಬಾಚಣಿಗೆ ಬೇಕೇ ಬೇಕು. ಇದು ಸ್ನಾನ ಮಾಡೋಕ್ಕೆ ಏನೇನು ಬೇಕೋ ಅದನ್ನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ನೋಡಿ, ಇದು ನಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ವ್ಯಾಸ್ಲಿನು ಟ್ಯಾಬ್ಲೆಟ್ಸ್ಗಳು ಮತ್ತು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸು, ಇದನ್ನೆಲ್ಲ ನಾನು ಈ ಪರ್ಸ್ನಲ್ಲಿ ಇಟ್ಕೊಂಡಿದ್ದೀನಿ. ನನಗೇನು ಬಿ ಪಿ ಶುಗರ್ ಏನೂ ಇಲ್ಲ, ಬರೀ ಮುಖ್ಯವಾಗಿ ಏನು ಬೇಕೋ ಕಾಲು ನೋವಿಗೆ, ಕೈ ನೋವಿಗೆ ಮತ್ತು ಗ್ಯಾಸ್ಟ್ರಿಕ್ಗೆ ಅಂಥದ್ದಕ್ಕೆ ಮಾತ್ರ ಏನು ಬೇಕೋ ಅದನ್ನು ನಾನು ಇದರನ್ನೇ ಇಟ್ಕೊಂಡಿದ್ದೀನಿ. ಇನ್ನೊಂದು ಅಮೃತಾಂಜನ ಒಂದು ತರಬೇಕು, ತಂದು ಕೊಡ್ತಾರೆ, ಇವಾಗ ಹೋಗಿದ್ದಾರೆ ತರೋದಕ್ಕೆ. ಮತ್ತು ಟ್ರೈನಲ್ಲಿ ಚಳಿ ಆದರೆ ಸಾಕ್ಸ್ ಇರಲಿ ಅಂತ ಹೇಳಿಬಿಟ್ಟು ಇದನ್ನು ಸಹ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಸ್ಟಾಲ್ ಬೇಕೇ ಬೇಕು. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ಒಂದು ಎಮರ್ಜೆನ್ಸಿಗೆ ಮೈ ಮೇಲಿದ್ದರೆ ಒಳ್ಳೆಯದು. ಸ್ಟಾಲನ್ನು ತೊಗೊಂಡಿದ್ದೀನಿ, ಅಂದರೆ ವೇಲ್ ಅಂತ ಹೇಳ್ತೀವಿ, ಶಾಲ್ ಅಂತ ಹೇಳ್ತೀವಿ, ಇದನ್ನೊಂದು ಇಟ್ಕೊಂಡಿರ್ತೀನಿ. ಮತ್ತು ಒಂದು ಟೋಪಿನ ನಾನು ಟ್ರೈನಲ್ಲಿ ಬೇಕು ಅಂದರೆ ಚಳಿಗೆ ಹಾಕ್ಬಿಟ್ರೆ ಅಂತ ಹೇಳಿಬಿಟ್ಟು ಒಂದು ಟೋಪಿಯನ್ನು ಸಹ ನಾನು ಇಟ್ಕೊಂಡಿದ್ದೀನಿ. ಇದೆಲ್ಲ ಬಟ್ಟೆಗಳನ್ನು ನಾನು ಈ ಸಣ್ಣ ಸೂಟ್ ಕೇಸ್ನಲ್ಲಿ ಇಟ್ಕೊಟ್ಟಿದ್ದಾರೆ. ಯಾಕಂದರೆ ಜಾಸ್ತಿ ತೊಗೊಂಡೋದ್ರೆ ದಪ್ಪದು ಎಲ್ಲ ಎತ್ತಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಸಣ್ಣದ್ರಲ್ಲೇ ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಇದೊಂದು ನೈಟ್ ಡ್ರೆಸ್ಸು. ಇದನ್ನೆಲ್ಲ ಎಮರ್ಜೆನ್ಸಿಗೆ ಬೇಕಾಗಿರುವಂಥದ್ದನ್ನೆಲ್ಲ ನಾನು ಈ ಬ್ಯಾಗ್ನ ಮಾಡ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ನಾನು ಇಟ್ಕೊತೀನಿ. ಮತ್ತು ಒಂದು ಕವರಂತೂ ಬೇಕೇ ಬೇಕು, ಒಂದು ಎಕ್ಸ್ಟ್ರಾ ಕವರ್ ಇಟ್ಕೊಂಡಿದ್ದೀನಿ, ಒಂದು ಬ್ಯಾಗ್ ಇಟ್ಕೊಂಡಿದ್ದೀನಿ. ಬೈ ಚಾನ್ಸು ಮೈಲಿಗೆ ಬಟ್ಟೆ ಎಲ್ಲ ಹಾಕ್ಕೊಳ್ಳೋಕ್ಕೆ ಕವರ್ ಇರಲಿ ಅಂತ ತೊಗೊಂಡಿದ್ದೀನಿ. ಮತ್ತು ಕರ್ಚೀಫು ಮತ್ತು ಒಂದೆರಡು ಮಾಸ್ಕ್ ಬೇಕೇ ಬೇಕು ಟ್ರೈನಲ್ಲಿ. ಮತ್ತು ಗಾಳಿಗೆ ಎಲ್ಲ ಮಾಸ್ಕ್ ಇದ್ದರೆ ಒಳ್ಳೆಯದು. ಸ್ಮೆಲ್ ಏನಾದರೂ ಇದ್ದರೆ ನಾವು ನೀಟಾಗಿ ಹಾಕ್ಕೊಂಡು ಕೂತ್ಕೋಬೋದು, ಸೇಫಾಗಿರಲಿ ಅಂತ ಹೇಳ್ಬಿಟ್ಟು ನಾನು ಒಂದೆರಡು ಮಾಸ್ಕನ್ನು ಸಹ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಹ್ಯಾಂಡ್ ಕರ್ಚೀಫ್ ಇಟ್ಕೊಂಡಿದ್ದೀನಿ. ಇದು ಸೋಂಪು ಮತ್ತು ಅಲ್ಲಿ ಚುಚ್ಚಕ್ಕೆ ಒಂದು ಕಡ್ಡಿ ಇರಲಿ ಅಂತ ಇಟ್ಕೊಂಡಿದ್ದೀನಿ, ಸೋಂಪು ಇಟ್ಕೊಂಡಿದ್ದೀನಿ. ಮತ್ತು ಇದು ಹ್ಯಾಟ್ ಒಂದು ಹಾಕೊಳ್ಳೋಣ, ಎಲ್ಲಾದರೂ ಎಮರ್ಜೆನ್ಸಿಗೆ ಇರಲಿ, ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಹ್ಯಾಟ್ನ ನಾನು ತಗೊಂಡಿದ್ದೀನಿ. ಬಿಸಿಲಿಗೆಲ್ಲ ಬೇಕಲ್ವಾ, ಬಿಸಿಲಿದ್ರೆ ಅದಕ್ಕೋಸ್ಕರ ಹ್ಯಾಟನ್ನು ತಗೊಂಡಿದ್ದೀನಿ. ಮತ್ತು ಇದು ಬೈ ಚಾನ್ಸು ಟ್ರೈನಲ್ಲಿ 2.5 ಡೇ ಆಗುತ್ತಂತೆ, ಡೇಸು ಅಂದರೆ 2.5 ದಿನ. ಬೈ ಚಾನ್ಸು ನಮಗೆ ಒಂದೇ ಬಟ್ಟೆಯಲ್ಲಿ ಇರೋಕ್ಕಾಗಲ್ಲ ಅಂದರೆ ನಾನು ಚೇಂಜ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇದನ್ನು ಇಟ್ಕೊಂಡಿದ್ದೀನಿ ಎಕ್ಸ್ಟ್ರಾ ಅಂತ ಹೇಳಿಬಿಟ್ಟು. ಯಾವಾಗಲೂ ಸೂಟ್ ಕೇಸನ್ನು ಓಪನ್ ಮಾಡೋಕ್ಕಾಗಲ್ಲ ಟ್ರೈನಲ್ಲಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಬಟ್ಟೆಯನ್ನು ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಒಂದು ಟವಲ್ ಬೇಕೇ ಬೇಕು. ಮತ್ತು ಇದೆ ಹೇಳಿದ್ನಲ್ಲ ನಾನು, ಈ ಮಾಸ್ಕ್ ಅನ್ನು ತೊಗೊಂಡಿದ್ದೀನಿ ಎಕ್ಸ್ಟ್ರಾಗಳನ್ನು. ಮತ್ತು ನನಗೆ ಕಾಲು ನೋವು ಬರುತ್ತೆ ಜಾಸ್ತಿ ದೂರ ಪ್ರಯಾಣ ಮಾಡಿದ್ರೆ, ಅದಕ್ಕೋಸ್ಕರ ಈ ಗ್ಲೌಸ್ ಅಂದರೆ ನಾನು ಕಾಲು ನೋವಿಗೆ ಇದ್ರ ಹತ್ರ ಮೀನ್ಕಂಡದ ಹತ್ರ ಹಾಕ್ಕೊಳ್ಳುವಂತಹ ಈ ಪ್ಲಾಸ್ಟರನ್ನು ನಾನು ತೊಗೊಂಡಿದ್ದೀನಿ. ಇದಕ್ಕೇನೋ ಹೇಳ್ತಾರೆ, ಜ್ಞಾಪಕ ಬರ್ತಾ ಇಲ್ಲ, ನಾನು ಅಷ್ಟನ್ನು ತೊಗೊಂಡಿದ್ದೀನಿ. ಇವೆಲ್ಲ ಎಮರ್ಜೆನ್ಸಿ
ಎಮರ್ಜೆನ್ಸಿಗೆ ಅಂತ ಹೇಳಿಬಿಟ್ಟು ಕೈನಲ್ಲೇ ಇಟ್ಕೋಬೋದು ಅಂತ ಹೇಳಿಬಿಟ್ಟು ನಾನು ಈ ಬ್ಯಾಗನ್ನು ಎತ್ಕೊಂಡು ಹೋಗ್ತಾ ಇದ್ದೀನಿ. ಈ ಬ್ಯಾಗು ಮತ್ತು ಇದೊಂದು ಸಣ್ಣ ಸೂಟ್ ಕೇಸ್ ಅಷ್ಟೇ. ಯಾಕಂದರೆ 15 ದಿನ ತಿರುಗಬೇಕು ಅಂದರೆ ತುಂಬ ಕಷ್ಟ, ಜಾಸ್ತಿ ಲಗೇಜನ್ನು ಮಾಡ್ಕೋಬಾರ್ದು. ಅದಕ್ಕೋಸ್ಕರ ನಾನು ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆನೇ ನಾನು ಹೋಗ್ಬರೋಣ ಅಂತ ಇಷ್ಟನ್ನು ತಗೊಂಡಿದ್ದೀನಿ. ಈ ಎಮರ್ಜೆನ್ಸಿಗೆ ಬೇಕಾಗೋವೆಲ್ಲ ನಾನು ಈ ಬ್ಯಾಗಲ್ಲಿ ಇಟ್ಕೋತೀನಿ. ಯಾಕಂದರೆ ಬೇಗ ಕೈಗೆ ಸಿಗುತ್ತೆ ಅಂತ ಹೇಳಿಬಿಟ್ಟು ನಾನು ಇವನ್ನೆಲ್ಲ ಈ ಬ್ಯಾಗಲ್ಲೇ ಇಟ್ಕೊಳ್ಳೋ ಥರ ಮಾಡ್ಕೊಂಡಿದ್ದೀನಿ. ಇವೆಲ್ಲ ಟ್ರೈನಲ್ಲಿ ಬೇಕಾಗಿರುವಂತಹ ವಸ್ತುಗಳು ನೋಡಿ. ಸಾಕ್ಸ್ ಅಂತೂ ಬೇಕೇ ಬೇಕಾ, ಚಳಿ ಆದರೆ. ಇದನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ. ಇದನ್ನು ತಗೊಂಡು ನೀಟಾಗಿ ತಗ್ಲಾಕ್ಕೋಬೋದು. ತಗ್ಲಾಕ್ಕೊಂಡ್ರೆ ಇರೋದೇ ಒಳ್ಳೆಯದು ಬ್ಯಾಗ್ನ. ಯಾಕಂದರೆ ನಾವು ವ್ಯಾನಿಟಿ ಬ್ಯಾಗೆಲ್ಲ ತೊಗೊಂಡೋದ್ರೆ ಓಡಾಡೋಕ್ಕೆ ಕಷ್ಟ, ಇಷ್ಟೊಂದು ಥಿಂಗ್ಸ್ ಅದರಲ್ಲಿ ಹಿಡಿಯೋದು ಇಲ್ಲ. ಅದಕ್ಕೋಸ್ಕರ ಈ ಥರ ಒಂದು ಎಕ್ಸ್ಟ್ರಾ ಬ್ಯಾಗನ್ನು ಇಟ್ಕೊಂಡಿರಬೇಕು. ಮತ್ತು ಇದು ನಾನೀಗ ಈ ಬ್ಯಾಗಲ್ಲಿ ಇಟ್ಕೊಂಡು ಈ ಮಾತ್ರೆದು ಇದರಲ್ಲೇ ಇಟ್ಕೊತೀನಿ. ಮತ್ತು ಫೋನು ಇವಾಗ ನಾನು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದು ಸಹ ಇದರಲ್ಲೇ ಇಟ್ಕೊತೀನಿ ನಾನು ಈ ಬ್ಯಾಗಲ್ಲೇ. ಈ ಬ್ಯಾಗನ್ನು ಸಹ ಈ ಬ್ಯಾಗಲ್ಲೇ ಹಾಕ್ಕೊತೀನಿ. ಅಂದರೆ ನಾವು ಪ್ರಯಾಣ ಮಾಡ್ತಾ ಇರೋದ್ರಿಂದ ನಮ್ಮ ಪ್ರಯಾಣ ಸುಖಕರವಾಗಿರಲಿ, ಈಸಿಯಾಗಿರಲಿ ಅಂತ ಹೇಳಿಬಿಟ್ಟು ಇಷ್ಟೇ ಬಟ್ಟೆಗಳನ್ನು ನಾನು ತೊಗೊಂಡು ಹೋಗ್ತಾ ಇದ್ದೀನಿ. ಜಾಸ್ತಿ ಭಾರ ತೊಗೊಂಡು ಹೋಗ್ತಾ ಇಲ್ಲ. ಏಕೆಂದರೆ ತುಂಬ ದೂರ ಹೋಗ್ತಾ ಇರೋದು. ಏನು ವಾರಣಾಸಿ, ಮಥುರಾ, ಪ್ರಯಾಗ್ರಾಜ್, ಅಯೋಧ್ಯ ಎಲ್ಲ ಇಲ್ಲೇ ಇಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಇಷ್ಟನ್ನೇ ಮೇಂಟೈನ್ ಮಾಡ್ಕೊಂಡು ಬರೋಣ ಅಂತ ತೊಗೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆ ನನ್ನ ಮಗ, ಸೊಸೆ ಮತ್ತು ತಮ್ಮನ ಹೆಂಡತಿ, ಮಗಳು ಎಲ್ಲ ಬರ್ತಾರೆ. ನಾನು ಎಲ್ಲರೂ ಟ್ರೈನಲ್ಲಿ ಹೊರಟ ಮೇಲೆ ನಾನು ಅದನ್ನು ಸಹ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ನಾನು ಒಂದೊಂದೇ ವಿಡಿಯೋಗಳನ್ನು ಅಲ್ಲಿಗೆ ಹೋದ್ಮೇಲೆ ಅದ್ರ ಪರಿಚಯವನ್ನು ಮಾಡಿಕೊಡ್ತೀನಿ, ಸಣ್ಣ ಸಣ್ಣ ವಿಡಿಯೋಗಳಾಗಿ. ಅದನ್ನು ಸಹ ನೋಡಿ ಈಗ ಯಾವ ರೀತಿ ನೀವು ಪ್ರೋತ್ಸಾಹ ಮಾಡ್ತಾ ಇದ್ದೀರೋ ಅದೇ ರೀತಿ ಪ್ರೋತ್ಸಾಹ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ವಿಡಿಯೋ ನೋಡಿದ್ಮೇಲೆ ಹಾಗೆ ಹೋಗಬೇಡಿ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ನಮಸ್ತೆ.